ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಸಂವರ್ತ ಮರುತ್ತರ ಸಂವಾದವು ಸಂವರ್ತನು ಕೆಲವು ಒಪ್ಪಂದಗಳ ಮೇಲೆ ಮರುತ್ತನಿಂದ ಯಾಗವನ್ನು ಮಾಡಿಸುವುದಾಗಿ ಮಾತನ್ನು ಕೊಟ್ಟುದು ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ನಾರದರ ಮಾತಿನಂತೆ ಬೃಹಸ್ಪತಿಯ ಸೋದರನಾದ ಸಂವರ್ತನಿಂದಲಾದರೂ ತನ್ನ ಅಶ್ವಮೇಧ ಯಾಗವನ್ನು ಸಾಂಗವಾಗಿ ನಡೆಸಿಕೊಳ್ಳಬೇಕು ಎಂಬ ಆಶಯದಿಂದ ಆ ಸಂವರ್ತನನ್ನು ಹುಡುಕಿಕೊಂಡು ಮರುತ್ತರಾಜನು ಕಾಶಿ ನಗರಕ್ಕೆ ವಾರಾಣಸಿ ನಗರಕ್ಕೆ ಬಂದಿದ್ದಾನೆ. ನಾರದರ ಮಾತಿನಂತೆ ನಗರದ ಬಾಗಿಲಲ್ಲಿ ಒಂದು ಶವವನ್ನಿಟ್ಟು ಕಾಯುತ್ತಿದ್ದಾನೆ. ಆ ಸಮಯದಲ್ಲಿ ಸಂವರ್ತರು ಅಲ್ಲಿಗೆ ಬಂದಾಗ ಆ ಬಾಗಿಲಲ್ಲಿದ್ದ ಶವವನ್ನು ನೋಡಿ ಹಿಂದಿರುಗಿ ಓಡಲಾರಂಭಿಸುತ್ತಾರೆ. ಆಗ ಅವರನ್ನು ಬೆನ್ನಟ್ಟಿ ಮರುತ್ತರಾಜನು ಓಡುತ್ತಾ ಹೋದಾಗ ಆ ಮರುತ್ತರಾಜನನ್ನು ದೂರೀಕರಿಸುವುದಕ್ಕಾಗಿ ಆತನ ಮೈ ಮೇಲೆ ಉಗುಳುತ್ತಾ ಕೆಸರು ಮಣ್ಣು ಎಲ್ಲ ಎರಚುತ್ತಾರೆ. ಕೊನೆಗೆ ಆಯಾಸಗೊಂಡು ಸಂವರ್ತರು ಒಂದು ಆಲದ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಆಗ ಸಂವರ್ತನು ತನ್ನನ್ನು ಬೆಂಬಿಡದೆ ಬಂದು ಪ್ರಾರ್ಥಿಸುತ್ತಿರುವ ಮರುತ್ತನನ್ನು ನೋಡಿ, ನಾನು ಇಲ್ಲಿರುವ ಸಂಗತಿಯು ನಿನಗೆ ಹೇಗೆ ತಿಳಿಯಿತು? ಯಾರು ಈ ಅಂಶವನ್ನು ನಿನಗೆ ತಿಳಿಸಿದರು? ಅದನ್ನು ಮೊದಲು ನನಗೆ ತಿಳಿಸಬೇಕು. ನನಗೆ ಪ್ರಿಯವನ್ನು ಉಂಟು ಮಾಡುವವನಾದರೆ ಸತ್ಯವಾಗಿ ಹೇಳಬೇಕು. ನಿಜವನ್ನು ನುಡಿದರೆ ಮಾತ್ರವೇ ನಿನ್ನ ಎಲ್ಲ ಕೋರಿಕೆಗಳು ಕೈಗೂಡುವವು. ಹಾಗಿಲ್ಲದೆ ನಿಜವನ್ನು ಮರೆಸಿ ಸುಳ್ಳಾಡಿದರೆ ನಿನ್ನ ತಲೆಯು 100 ಸೀಳಾಗಿ ಹೋಗುವುದು ಎಂದನು. ಆಗ ಮರುತ್ತನು, ಓ ಮಹಾತ್ಮ, ನಾನು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ನಾರದನು ನನಗೆ ಕಾಣಿಸಿದನು. ನೀನು ನನ್ನ ಗುರುಪುತ್ರನೆಂಬುದನ್ನು ಅವನಿಂದಲೇ ನಾನು ತಿಳಿದೆನು. ಅದರ ಮೇಲೆ ನನಗೆ ನಿನ್ನಲ್ಲಿ ಈ ಅಸಾಧಾರಣ ವಿಶ್ವಾಸ ಉಂಟಾಯಿತು ಎಂದನು. ಆಗ ಸಂವರ್ತನು, ರಾಜ, ನೀನು ಹೇಳಿದುದು ಸತ್ಯವು. ನಾನು ವೇಷಧಾರಿಯಾಗಿ ಮೈಮರೆಸಿಕೊಂಡಿರುವುದನ್ನು ಆ ನಾರದನು ಬಲ್ಲನು. ಆದರೆ ಈಗ ಆ ನಾರದನು ಎಲ್ಲಿರುವನು? ಅದನ್ನು ನನಗೆ ಹೇಳು ಎಂದನು. ಆಗ ಮರುತ್ತನು, ದೇವಋಷಿಯಾದ ನಾರದನು ನನಗೆ ನಿನ್ನ ವೃತ್ತಾಂತವನ್ನು ತಿಳಿಸಿದೊಡನೆ ಅಗ್ನಿಪ್ರವೇಶವನ್ನು ಮಾಡಿಬಿಟ್ಟನು ಎಂದನು. ಈ ಮಾತನ್ನು ಕೇಳಿ ಸಂವರ್ತನಿಗೆ ಅತ್ಯಂತ ಸಂತೋಷವಾಯಿತು. ನಾನು ಹೀಗೆಯೇ ಮಾಡಬಲ್ಲೆನೋ ಎಂದು ಹೇಳಿ ತಿರುಗಿ ಆ ಮರುತ್ತನನ್ನು ಕುರಿತು, ಹುಚ್ಚನು ಮಾತಿನಿಂದ ಮನುಷ್ಯರನ್ನು ಬೆದರಿಸುವಂತೆ ಕಠಿಣ ವಾಕ್ಯದಿಂದ ಹೀಗೆಂದು ಹೇಳುವನು. ಎಲೈ ರಾಜನೇ, ಗಾಳಿಯನ್ನೇ ಮುಖ್ಯ ಆಹಾರವಾಗಿ ಮಾಡಿಕೊಂಡು ಮನಸ್ಸಿಗೆ ತೋರಿದಂತೆ ನಡೆಯುತ್ತಾ ಈ ವಿಕಾರ ರೂಪದಿಂದ ಇರುವ ನನ್ನಿಂದ ಹೇಗೆ ತಾನೇ ನೀನು ಯಾಗ ಮಾಡಿಸಿಕೊಳ್ಳಲು ಅಪೇಕ್ಷಿಸುವೆ? ನನ್ನ ಒಡಹುಟ್ಟಿದವನೊಬ್ಬನಿರುವನು. ಅವನು ಬಹಳ ಸಮರ್ಥನು, ಇಂದ್ರನೊಡನೆಯೇ ಯಾವಾಗಲೂ ಇರತಕ್ಕವನು. ಅವನು ಪುರೋಹಿತನಾಗಿದ್ದು ಯಾಗ ಮಾಡಿಸುವುದರಲ್ಲಿಯೂ ನಿಪುಣನು. ಅವನಿಂದ ನಿನ್ನ ಯಜ್ಞ ಕಾರ್ಯವನ್ನು ಮಾಡಿಸು. ನನ್ನ ಮನೆ ಮಠಗಳನ್ನೆಲ್ಲ ಅವನೇ ತೆಗೆದುಕೊಂಡು ಈ ಶರೀರ ಮಾತ್ರದೊಡನೆ ನನ್ನನ್ನು ಬಿಟ್ಟಿರುವನು. ಅವನ ಅನುಮತಿಯಿಲ್ಲದೆ ಹೇಗೂ ನಾನು ನಿನ್ನಿಂದ ಯಾಗವನ್ನು ಮಾಡಿಸಲಾರೆನು. ನನಗೆ ಅವನು ಸರ್ವ ವಿಧದಲ್ಲಿಯೂ ಪೂಜ್ಯನು. ಆದುದರಿಂದ ಈಗ ನೀನು ನಮ್ಮ ಅಣ್ಣನಾದ ಬೃಹಸ್ಪತಿಯ ಬಳಿಗೆ ಹೋಗು. ಅವನನ್ನು ಒಪ್ಪಿಸಿ ಅವನ ಅನುಮತಿಯನ್ನು ಪಡೆದು ಬಾ. ಆಮೇಲೆ ಬೇಕಾದರೆ ನಾನು ನಿನಗೆ ಯಜ್ಞವನ್ನು ಮಾಡಿಸುವೆನು ಎಂದನು. ಆಗ ರಾಜನು, ಅಯ್ಯ, ನಾನು ಆಗಲೇ ಬೃಹಸ್ಪತಿಯ ಬಳಿಗೆ ಹೋಗಿ ಬಂದೆನು. ಇಂದ್ರನ ನಿರ್ಬಂಧಕ್ಕಾಗಿ ಅವನು ನನ್ನಿಂದ ಯಾಗ ಮಾಡಿಸಲು ಇಷ್ಟಪಡಲಿಲ್ಲ. ಮರಣವಿಲ್ಲದ ದೇವೇಂದ್ರನಿಗೆ ತಾನು ಪುರೋಹಿತನಾಗಿದ್ದುಕೊಂಡು ಮನುಷ್ಯನಿಗೆ ಪೌರೋಹಿತ್ಯವನ್ನು ಮಾಡಿಸಲಾರನೆಂದು, ಅದರಲ್ಲಿಯೂ ಮರುತ್ತನಿಗೆ ಯಾಗ ಮಾಡಿಸಲೇ ಕೂಡದೆಂದು ದೇವೇಂದ್ರನೇ ತನ್ನನ್ನು ತಡೆದಿರುವುದಾಗಿಯೂ ಹೇಳಿಬಿಟ್ಟನು. ಇಂದ್ರನಿಗೂ ನನಗೂ ಅನ್ಯೋನ್ಯ ಸ್ಪರ್ಧೆ ಇರುವುದರಿಂದ ಇಂದ್ರನು ಬೃಹಸ್ಪತಿಯನ್ನು ನಿರ್ಬಂಧಿಸಿ ಅವನಿಂದ ಹಾಗೆಯೇ ಆಗಲಿ ಎಂದು ವಾಗ್ದಾನವನ್ನು ತೆಗೆದಿರುವನು. ಈ ಕಾರಣಕ್ಕಾಗಿ ನಾನು ಎಷ್ಟೋ ಪ್ರೀತಿಯಿಂದ ಹೋಗಿ ಯಾಚಿಸಿದರೂ ಇಂದ್ರನ ಆಶ್ರಯದಲ್ಲಿರುವ ನಿನ್ನ ಅಣ್ಣನು ನನ್ನನ್ನು ಆಧರಿಸಲಿಲ್ಲ. ಆದುದರಿಂದ ನನ್ನ ಸರ್ವಸ್ವದಿಂದಲಾದರೂ ನಿನ್ನ ಕೈಯಿಂದ ಯಾಗ ಮಾಡಿಸಬೇಕು ಎಂಬ ಆಸೆಯು ನನಗೆ ಬಹಳವಾಗಿದೆ. ನಿನ್ನ ಕೈಗುಣಗಳಿಂದ ಆ ದೇವೇಂದ್ರನನ್ನು ಮೀರಿದವನಾಗಬೇಕು ಎಂಬುದು ನನ್ನ ಬಯಕೆ. ನನ್ನಲ್ಲಿ ತಪ್ಪೇನೋ ಇಲ್ಲದಿದ್ದಾಗಲೂ ಬೃಹಸ್ಪತಿಯು ನನ್ನನ್ನು ನಿರಾಕರಿಸಿದುದರಿಂದ ತಿರುಗಿ ಅವನಲ್ಲಿಗೆ ಹೋಗಲು ಸರ್ವಾತ್ಮನ ನನಗೆ ಸಮ್ಮತವಿಲ್ಲ ಎಂದನು. ಇದನ್ನು ಕೇಳಿ ಆ ಸಂವರ್ತನು, ಓ ರಾಜೇಂದ್ರ, ಇನ್ನು ನಿನ್ನ ಇಷ್ಟದಂತೆಯೇ ನಡೆಸು. ನೀನು ಹೇಳಿದುದೆಲ್ಲವೂ ವಾಸ್ತವವೇ. ಆದರೆ ನಿನ್ನಿಂದ ನಾನು ಯಾಗವನ್ನು ಮಾಡಿಸಬೇಕಾದರೆ ನಾನು ಹೇಳುವ ಅಭಿಪ್ರಾಯಗಳನ್ನೆಲ್ಲ ನೀನು ನಡೆಸಬೇಕು. ನಿನ್ನಿಂದ ನಾನು ಯಾಗವನ್ನು ಮಾಡಿಸತೊಡಗಿದರೆ ಆ ಇಂದ್ರ ಬೃಹಸ್ಪತಿಗಳಿಬ್ಬರಿಗೂ ಕೋಪ ಉಂಟಾಗಿ ನಮ್ಮನ್ನು ಬಹಳವಾಗಿ ದ್ವೇಷಿಸುವರು. ಅದಕ್ಕೆ ತಕ್ಕ ಪರಿಹಾರವನ್ನು ನಾವು ಈಗಲೇ ಯೋಚಿಸಬೇಕು. ಎಂತಹ ವಿಘ್ನಗಳು ಬಂದರೂ ನನ್ನ ಪೌರೋಹಿತ್ಯ ಪದವಿಗೆ ಲೋಪವು ಬಾರದಂತೆ ನೀನು ಸ್ಥಿರ ಬುದ್ಧಿಯಿಂದ ಇರಬೇಕು. ನನಗೇನಾದರೂ ಕೋಪ ಉಂಟಾಗುವಂತೆ ಮಾಡಿದರೆ
ಈಗಲೇ ನಿನ್ನ ಸಮಸ್ತ ಬಾಂಧವರನ್ನು ನನ್ನ ಶಾಪಾಗ್ನಿಯಲ್ಲಿ ಸುಟ್ಟು ಭಸ್ಮ ಮಾಡಿಬಿಡುವೆನು ಎಂದನು. ಆಗ ಮರುತ್ತನು, ಓ ಮುನೀಂದ್ರ, ಸೂರ್ಯನು ಎಷ್ಟು ಕಾಲದವರೆಗೆ ಆಕಾಶದಲ್ಲಿ ತಪಿಸುತ್ತಿರುವನೋ, ಎಷ್ಟರವರೆಗೆ ಪರ್ವತಗಳು ನಿಶ್ಚಲವಾಗಿ ನಿಂತಿರುವವೋ ಅಷ್ಟರವರೆಗೆ ನನ್ನ ಪಾಲಿಗೆ ಯಾವ ಲೋಕಗಳು ಇಲ್ಲದೆ ಹೋಗಲಿ. ನಾನು ನಿನ್ನ ಸಂಬಂಧವನ್ನು ಬಿಡುವುದಾದರೆ ನನಗೆ ಎಲ್ಲಿಯೂ ಯಾವಾಗಲೂ ಶುಭಕರವಾದ ಬುದ್ಧಿಯಿಲ್ಲದೆ ದುರ್ವಿಷಯಗಳಲ್ಲಿಯೇ ನನ್ನ ಮನಸ್ಸು ಸೇರಲಿ ಎಂದನು. ಅದಕ್ಕೆ ಆ ಸಂವರ್ತನು, ಎಲೈ, ನಿನಗೆ ಕರ್ಮಗಳಲ್ಲಿ ಯಾವಾಗಲೂ ಇಂತಹ ಮಂಗಳಕರವಾದ ಬುದ್ಧಿಯೇ ಇರುತ್ತಿರಲಿ. ನಿನ್ನಿಂದ ಯಾಗ ಮಾಡಿಸಬೇಕೆಂದು ನನಗೂ ಮನಸ್ಸಿನಲ್ಲಿ ಆಸೆ ಇರುವುದು. ನಿನಗೆ ಅಕ್ಷಯವಾದ ದ್ರವ್ಯವು ಲಭಿಸುವ ರೀತಿಯನ್ನು ಹೇಳಿಕೊಡುವೆನು. ಅದರಿಂದ ನೀನು ದೇವತೆಗಳನ್ನು, ಗಂಧರ್ವರನ್ನು, ಕೊನೆಗೆ ದೇವೇಂದ್ರನನ್ನು ಮೀರಿದವನಾಗಬಹುದು. ರಾಜ, ನನಗೆ ಧನದಲ್ಲಿಯಾಗಲಿ ಯಾಜ್ಯ ವಸ್ತುಗಳಲ್ಲಿಯಾಗಲಿ ಆಸೆಗಿಲ್ಲ. ನನ್ನ ಅಣ್ಣನಿಗೂ ಇಂದ್ರನಿಗೂ ಇಬ್ಬರಿಗೂ ಏನಾದರೂ ಒಂದು ಅಹಿತ ಮಾಡಬೇಕೆಂಬುದೇ ನನ್ನ ಕೋರಿಕೆ. ನಿನ್ನನ್ನು ಇಂದ್ರನೊಡನೆ ಸಮಾನ ಸ್ಥಿತಿಗೆ ಏರಿಸುವೆನು, ಅದರಲ್ಲಿ ಸಂದೇಹವಿಲ್ಲ. ನಿನಗೆ ಪ್ರಿಯವನ್ನು ಉಂಟು ಮಾಡುವೆನು, ಇದನ್ನು ಸತ್ಯವಾಗಿ ಹೇಳುವೆನೆಂದು ತಿಳಿ ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 7ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.